ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮಸ್ಥರು ಮತ್ತೆ ಇಂದು ಬೆಚ್ಚಿ ಬಿದ್ದಿದ್ದಾರೆ. 3 ದಿನದ ಹಿಂದಷ್ಟೇ ಗ್ರಾಮದಲ್ಲಿ ನಿಶಾಚರ ಜೀವಿಯೊಂದು ಬಂದು ಹೋಗಿರೋ ಬಗ್ಗೆ ಗುಲ್ಲೆದ್ದಿತ್ತು. ಆದರೆ ಇಂದು ಮತ್ತೆ ನಿಶಾಚರ ಪ್ರಾಣಿಯೊಂದು ಸರ್ಕಾರಿ ಬಸ್ ಒಂದಕ್ಕೆ ಎದುರಾಗಿದೆ. ಲಕ್ಷೇಶ್ವರ ಅಣ್ಣಿಗೇರಿ ಕೊನೆಯ ಬಸ್ಗೆ ರಾತ್ರಿ 8 ಗಂಟೆ ಸುಮಾರಿಗೆ ಬಿಳಿ ಬಣ್ಣದ ಅಂದಾಜು 6 ಫೀಟ್ ಎತ್ತರದ ಪ್ರಾಣಿ ಬಸ್ ಎದುರುಗಡೆಯಿಂದ ಹಾದು ಹೋಗಿದೆಯಂತೆ. ತಕ್ಷಣಕ್ಕೆ ಅದನ್ನ ನೋಡಿದ ಬಸ್ ಚಾಲಕ ಹಾಗೂ ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ಮತ್ತೆ ಅಂತೂರು ಬೆಂತೂರು ಗ್ರಾಮಸ್ಥರು ನಿಶಾಚರ ಪ್ರಾಣಿಯ ಸುದ್ದಿ ಹರಡುತ್ತಿದ್ದಂತೆ ಗಾಬರಿಯಿಂದ ನಿದ್ದೆಗೆಟ್ಟು ಆ ಪ್ರಾಣಿಯನ್ನ ಹುಡುಕಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ 30ಕ್ಕೂ ಹೆಚ್ಚು ಜನರು ಈ ಒಂದು ತಂಡವನ್ನ ಮಾಡಿಕೊಂಡು ಸುತ್ತಮುತ್ತಲಿನ ಆ ಒಂದು ಭಾಗಗಳಲ್ಲಿ ಹುಡುಕಾಟವನ್ನ ನಡೆಸಿದ್ರು. ಬಸ್ನಲ್ಲಿದ್ದ ಪ್ರಯಾಣಿಕರು ನೋಡಿದ ಸ್ಥಳದ ಸುತ್ತಮುತ್ತ ಕೂಡ ಹುಡುಕಾಟವನ್ನು ನಡೆಸಿದ್ರು. ಆದರೆ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ. ಆ ನಿಗೂಢ ಪ್ರಾಣಿಯ ಸುಳಿವು ಕೂಡ ಸಿಕ್ಕಲಿಲ್ಲ. ಇನ್ನು ವಿಶೇಷ ಅಂದ್ರೆ ಗ್ರಾಮಸ್ಥರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಈ ಒಂದು ಹುಡುಕಾಟದ ಕಾರ್ಯಾಚರಣೆಯಲ್ಲಿ ಸಾಥ್ ನೀಡಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನೂರ್ ಅಹಮದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನೂರ್ ಅಹಮದ್, ಏನಿದು ಮೂರು ದಿನಕ್ಕೊಂದ್ಸಲ ಜನರಿಗೆ ಗೋಚರವಾಗುವಂತ ಪ್ರಾಣಿ? ಈ ಒಂದು ಪ್ರಾಣಿ ಯಾವುದು ಅಂತ ಮನುಷ್ಯರ ಈ ರೀತಿಯಾಗಿ ಅಡ್ಡಾಡ್ತಾ ಇದ್ದಾರಾ ಅಥವಾ ಏನು ಕಾಡಿನಿಂದ ಪ್ರಾಣಿ ಈ ರೀತಿಯಾಗಿ ಜನರ ನಿದ್ದೆಯನ್ನ ಕೆಡಿಸ್ತಿದ್ಯಾ? ಹೇಗೆ ನೂರ್ ಅಹಮದ್? ರಂಜಿತ್, ಈ ಬಗ್ಗೆ ಈಗಾಗಲೇ ಇನ್ನೂ ಸ್ಪಷ್ಟವಾಗಿರುವಂತಹ ಮಾಹಿತಿ ಸಿಗ್ತಾ ಇಲ್ಲ. ಅಂದ್ರೆ ಕಳೆದ 3 ದಿನಗಳ ಹಿಂದಷ್ಟೇ ಗ್ರಾಮದಲ್ಲಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಜೋರಾಗಿ ಉಸಿರಾಡುವಂತಹ ಒಂದು ಶಬ್ದ ಕೇಳಿ ಬಂದಿತ್ತು. ಇದರಿಂದ ಗಾಬರಿಗೊಂಡಿದ್ರು ಜನರು ಕೂಡ. ಅದಾದ ನಂತರ ಬೆಳಿಗ್ಗೆ ಆ ಒಂದು ಸ್ಥಳದಲ್ಲಿ ನೋಡಿದಾಗ ಬೃಹತ್ತಾಕಾರದ ಹೆಜ್ಜೆಗಳು ಕೂಡ ಪತ್ತೆಯಾಗಿತ್ತು. ಆ ಒಂದು ಹೆಜ್ಜೆಗಳನ್ನ ಪರಿಶೀಲಿಸಿದ್ರು ಅರಣ್ಯ ಇಲಾಖೆಯವರು. ಆದ್ರೆ ಇದು ಜನರ ಪ್ರಕಾರ ಇದು ಏಲಿಯನ್ ಇರ್ಬೋದು ಅನ್ನುವಂತ ಸಂಶಯ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇದನ್ನ ಅರಣ್ಯ ಇಲಾಖೆಯವರು ಕೂಡ ಇದನ್ನ ತಳ್ಳಿ ಹಾಕಿದ್ರು. ಅಂದ್ರೆ ಯಾವುದೇ ಏಲಿಯನ್ ಅಲ್ಲ, ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಿರುವಂತ ಪರಿಣಾಮವಾಗಿ ಸ್ವಲ್ಪ ಬೃಹತ್ತಾಕಾರದ ಹೆಜ್ಜೆಗಳು ಮೂಡಿವೆ ಅನ್ನುವಂತ ಅಭಿಪ್ರಾಯವನ್ನ ಅರಣ್ಯ ಇಲಾಖೆಯವರು ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಆತಂಕಗೊಂಡಿರುವಂತಹ ಗ್ರಾಮಸ್ಥರು ಕೊಂಚ ಮಟ್ಟಿಗೆ ಸಮಾಧಾನ ಕೂಡ ಪಟ್ಕೊಂಡಿದ್ರು. ಅದಾದ ನಂತರ ನಿನ್ನೆ ರಾತ್ರಿ ಏಕಾಏಕಿ ಬಸ್ ಒಂದಕ್ಕೆ 6 ಫೀಟ್ ಎತ್ತರದ ಬಿಳಿ ಬಣ್ಣದ 6 ಫೀಟ್ ಎತ್ತರದ ನಿಶಾಚರ ಜೀವಿ ಒಂದು ಎದುರಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಇದರಿಂದ ಬಸ್ ಚಾಲಕ ಇರ್ಬೋದು ಮತ್ತು ಆ ಬಸ್ ನಲ್ಲಿರುವಂತಹ ಪ್ರಯಾಣಿಕರು ಕೂಡ ಗಾಬರಿಗೊಂಡಿದ್ದಾರೆ ಅನ್ನುವಂಥದ್ದು ಸ್ವತಃ ಅಲ್ಲಿರುವಂತಹ ಪ್ರತ್ಯಕ್ಷದರ್ಶಿಗಳು ಹೇಳುವಂತದ್ದು. ಹೀಗಾಗಿ ಅದು ಏನ್ ಪ್ರಾಣಿ ಯಾವುದು ಅನ್ನುವಂಥದ್ರ ಬಗ್ಗೆ ಈ ತನಕ ಇನ್ನು ಸ್ಪಷ್ಟವಾಗಿ ಮಾಹಿತಿ ದೊರೀತಾ ಇಲ್ಲ ರಂಜಿತ್. ಅಲ್ಲ, ಇನ್ನು ಆ ಪ್ರಾಣಿಯನ್ನ ಗುರುತಿಸಲಿಕ್ಕೆ ಅದನ್ನ ಪತ್ತೆ ಮಾಡಲಿಕ್ಕೆ ಯಾವ ರೀತಿ ಹುಡುಕಾಟವನ್ನ ಈಗ ನಡೆಸ್ತಾ ಇದ್ದಾರೆ? ಆ ಭಾಗಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ, ಯಾವ ರೀತಿಯಾಗಿ ನೂರ್ ಅಹಮದ್? ರಂಜಿತ್, ಈಗಾಗಲೇ ನಿನ್ನೆ ರಾತ್ರಿಯಿಂದಾನೇ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗ್ರಾಮಸ್ಥರ ಜೊತೆಗೂಡಿ ಆ ಒಂದು ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಪರಿಶೀಲನೆ ಕೂಡ, ಅಂದ್ರೆ ಟ್ರ್ಯಾಕ್ಟರ್ ಸಮೇತವಾಗಿ ಜನರೊಂದಿಗೆ ಅಲ್ಲಿ ಹುಡುಕಾಟ ಕೂಡ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಿಂದ ಪ್ರಾಣಿಯ ಸುಳಿವು ಕೂಡ ಸಿಗಲಿಲ್ಲ. ಇನ್ನು ಇವತ್ತು ಸ್ಥಳಕ್ಕೆ ಅಂದ್ರೆ ಅಂತೂರು ಬೆಂತೂರು ಗ್ರಾಮಕ್ಕೆ ಡಿಎಫ್ಒ ಯಶ್ಪಾಲ್ ಕ್ಷೀರಸಾಗರ್ ಅವರು ಭೇಟಿ ನೀಡುವಂತ ಸಾಧ್ಯತೆ ಇದೆ. ಅವರು ಅಲ್ಲಿ ಒಂದು ಭೇಟಿ ನೀಡಿ ಪರಿಶೀಲನೆ ನಂತರ ಅಲ್ಲಿ ಏನು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು ಅಥವಾ ಇನ್ನಾದರೂ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಬೇಕು ಅಥವಾ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜಿಸಿ ನಿತ್ಯ ಪೆಟ್ರೋಲಿಂಗ್ ಅನ್ನ ಮತ್ತೆ ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ತೀರ್ಮಾನ ಕೈಗೊಳ್ಳಲಿದ್ದಾರೆ ರಂಜಿತ್. ಅಲ್ಲ, ಇನ್ನು ಆ ಒಂದು ಪ್ರಾಣಿ ರಾತ್ರಿ ವೇಳೆ ಮಾತ್ರ ಕಾಣಿಸಿಕೊಳ್ಳುತ್ತೆ, ಹಗಲಿನ ವೇಳೆ ಅದನ್ನ ಯಾರು ಕೂಡ ನೋಡೋದಿಲ್ಲ. ಈ ಕಾರಣದಿಂದ ಏನು ಕಾಡಿನಿಂದ ಯಾವುದೋ ಒಂದು ಪ್ರಾಣಿ ತಪ್ಪಿಸಿಕೊಂಡು ಬಂದಿರಬಹುದು, ಆ ರೀತಿಯಾಗಿ ಹುಡುಕಾಟವನ್ನು ನಡೆಸಬಹುದಲ್ಲ. ಅದರಂತೆ ಏನು ನಿನ್ನೆ ರಾತ್ರಿ ಒಂದು ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ಪೊಲೀಸ್ ಅಧಿಕಾರಿಗಳ ಏನು ಅದರಲ್ಲಿ ಸಾಥ್ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾರೆಲ್ಲ ಭಾಗಿಯಾದ್ರು? ಟೋಟಲ್ ಅಲ್ಲಿ ಈಗ ತನಿಖೆ ಯಾವ ರೀತಿ ನಡೀತಾ ಇದೆ ನೂರ್ ಅಹಮದ್? ತನಿಖೆ ಅನ್ನೋದಕ್ಕಿಂತ ಅಲ್ಲಿ ನಿನ್ನೆ ರಾತ್ರಿಯಿಂದಾನೇ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ PSI ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಅಲ್ಲಿರುವಂತಹ ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಫಾರೆಸ್ಟ್ ಸಿಬ್ಬಂದಿಗಳು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿಕೊಂಡು, ಅಂದ್ರೆ ಅಲ್ಲಿರುವಂತಹ ಜಮೀನಿನ ಸುತ್ತಮುತ್ತಲ ಒಂದು ಅಂತೂರು ಬೆಂತೂರು ಗ್ರಾಮದ ಹೊರವಲಯದಲ್ಲಿ ಬುಧೀಶ್ವರ ಶಾಖಾ ಮಠ ಇದೆ. ಆ ಒಂದು ಪ್ರದೇಶದ ಸುತ್ತಮುತ್ತಲ ಪ್ರದೇಶದಲ್ಲಿ ತಂಡೋಪತಂಡವಾಗಿ ಒಂದು 2-3 ತಂಡದ ಜನರು ಆ ಹುಡುಕಾಟದಲ್ಲಿ ಭಾಗವಹಿಸಿದ್ರು ರಂಜಿತ್. ಓಕೆ, ಧನ್ಯವಾದಗಳು ನೂರ್ ಅಹಮದ್ ಮಾಹಿತಿಗಾಗಿ.